ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಅಜ್ಜಿಯನ್. ವೀಕ್ಷಕರ, ಇವತ್ತು ನಾನು ನಮ್ಮನೆಗಳ ಹಿಂದೆ ಒಗ್ಗರಣೆ ಅನ್ನ ಅಂತ ಮಾಡೋರು, ಈ ತಂಗ್ಳನ್ನ ಮಿಕ್ಕದ ಅದನ್ನ ಮಾಡೋರು, ಇಲ್ಲ ಎಮರ್ಜೆನ್ಸಿ ಅಂದ್ರೆ ಅದನ್ನ ಮಾಡೋರು. ಅದು ಹೆಂಗೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೇನೆ. ಇವಾಗ ಬಾಂಡೆ ಕಾಯಕ್ಕೆ ಇಟ್ಟಿದ್ದೇನೆ, ಎಣ್ಣೆ ಹಾಕ್ತಾ ಇದ್ದೇನೆ. ಸ್ವಲ್ಪನೇ ಎಣ್ಣೆ, ಜಾಸ್ತಿ ಏನಲ್ಲ. ಎಣ್ಣೆ ಕಾಯ್ತಾ ಇದೆ. ನಾವು ಇವಾಗಲೇ ಅದಕ್ಕೆ ತಕ್ಕಷ್ಟು ಸಾಸಿವೆ, ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ಚರು ಹಾಗೂ ಒಂದೆರಡು ಕಡಲೆಕಾಯಿ ಬೀಜ ಹಾಕಿದ್ದೇನೆ. ಕಡಲೆಬೇಳೆ ಸಾಸಿವೆ ಚಟಪಟ ಅನ್ನಬೇಕು. ಕಡಲೆಬೇಳೆ ಉದ್ದಿನಬೇಳೆ ಹೊಂಬಣ್ಣ ಬರಬೇಕು, ಅಥವಾ ಕಂದು ಬಣ್ಣ, ಇಲ್ಲ ಕಡಲೆಕಾಯಿ ಬೀಜ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಮಾಡಬೇಕು. ಎಣ್ಣೆಗೆ ಬಾಡಿಸ್ಬೇಕು. ನೋಡಿ, ನಿಧಾನಕ್ಕೆ ಆಗ್ತಾ ಇದೆ. ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೋತಾರೆ. ಕರಿಬೇವಿನ ಸೊಪ್ಪು ನಾನು ತಂದಿಲ್ಲ, ಇದಾಯಿತು. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿ ಹಾಕಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ, ಹಾಗೂ ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಬಾಡಿಸ್ತೇವೆ. ಮಾಮೂಲಿ ಒಗ್ಗರಣೆ, ಈರುಳ್ಳಿ ಬಾಡಿಸೋದು ಅಷ್ಟೇ, ಇನ್ನೇನು ಇಲ್ಲ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಎಣ್ಣೆ, ಸಾಸಿವೆ, ಕಡಲೆಬೇಳೆ ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಅರಿಶಿಣ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನ ತುರಿ. ಈಗ ಚೆನ್ನಾಗಿ ಬಾಡಿದೆ, ಆಫ್ ಮಾಡ್ತಾ ಇದ್ದೇನೆ. ಇದನ್ನ ಇಲ್ಲಿ ಅನ್ನ ಮೊದಲೇನೆ ಹಾಕೊಂಡಿದ್ದೇನೆ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು. ವೀಕ್ಷಕರೇ, ನಾನು ಇದನ್ನೆಲ್ಲ ಮಾಮೂಲಿ ಆರ್ಗ್ಯಾನಿಕ್ ಗ್ರಾಸರಿ ಐಟಮ್ಸ್ ಯೂಸ್ ಮಾಡಿದ್ದೇನೆ. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ. ನಾನು ಕಾಯಿ ಡ್ರೈ ಆಗಿದ್ರಿಂದ ತುರಿದಿಟ್ಕೊಂಡಿದ್ದೇನೆ, ಇಳಿಗೆ ಮಣೆದಲ್ಲ, ತುರಿ ಮಣೆನದು. ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನ ಮಾಮೂಲಿ ಗ್ರಾಸರಿ ಐಟಮ್ಸ್ ಎಲ್ಲ ಮಾಡಿದ್ದೇನೆ. ಆರ್ಗ್ಯಾನಿಕ್ ಗ್ರಾಸರಿ ಬೇಕಂದ್ರೆ ನಮ್ಮ ಬ್ರಾಹ್ಮಿ ಆರ್ಗ್ಯಾನಿಕ್ಸ್ಗೆ ಭೇಟಿ ಕೊಡಿ. ಹಾಗೂ ವೇದಿಕ್ ಮ್ಯಾಥ್ಸ್, ಮೆಂಟಲ್ ಮ್ಯಾಥ್ಸ್, ಕನ್ನಡ ಕ್ಲಾಸಸ್, ಸೈನ್ಸ್ ಪ್ರಾಜೆಕ್ಟ್ಸ್ ಹಾಗೂ ಹ್ಯಾಂಡ್ ರೈಟಿಂಗ್ ಕ್ಲಾಸ್ಗಳಿಗೋಸ್ಕರ ಬ್ರಾಹ್ಮಿ ಅಕಾಡೆಮಿಕ್ ಟ್ರಸ್ಟ್ಗೆ ಭೇಟಿ ಕೊಡಿ. ಇವೆರಡಕ್ಕೂ ನಮ್ಮ ನಂಬರ್ 7019990492 ವಾಟ್ಸಪ್ಪಲ್ಲಿ ಯಾವಾಗಲೂ ಅವೈಲಬಲ್ ಇರ್ತೇವೆ. ನೋಡಿ, ಇದು ಒಗ್ಗರಣೆ ಅನ್ನ ರೆಡಿ ಆಯಿತು. ಕರಿಬೇವಿನ ಸೊಪ್ಪು ಬೇಕಾದ್ರೆ ಹಾಕ್ಕೋಬೋದು. ಇದನ್ನ ನೀವು ಏನು ಅಂದರೆ ಸೈಡ್ ಡಿಶಸ್ ಇಲ್ದಲೆ, ರಸಮು, ಗ್ರೇವಿ, ಸಾಂಬಾರು ಏನೂ ಇಲ್ದಲೆ, ಜಸ್ಟ್ ಹಿಂದೆಲ್ಲ ಭಾತ್ಗಳಷ್ಟು ಪಾಪ್ಯುಲರ್ ಇರಲಿಲ್ಲಲ್ಲ, ಅವಾಗ ಈ ಥರ ಅದು ತಂಗಳನ್ನ ಮಿಕ್ಕಾಗಿ ಈ ಥರ ಮಾಡೋರು ಆ್ಯಕ್ಚುಲಿ. ಇಲ್ಲಿಗೆ ನಮ್ಮ ಒಗ್ಗರಣೆ ಅನ್ನ ರೆಡಿ ಇದೆ. ನಮಸ್ಕಾರ.